ನಮ್ಮ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದವ್ರಿಗೆ ಕಾಂಗ್ರೆಸ್ ಶಾಸಕರಿಗೆ ಒಂದ್ ಕಡೆ ನೋಟಿಸ್ ಸಿಎಂ ಸಿದ್ದರಾಮಯ್ಯ ಹೇಳಿ ಏನನ್ನ ಹೇಳಿ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಕಣ್ರಿ. ನೀವು ಅದಕ್ಕೆ ಮಾತಾಡೋಕೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಒಂದ್ ಕಡೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತೀನಿ ಕೊಡ್ಲೇಳಿ ಏನಂತೆ, ಯಾರೇನು ಬೇಡ ಅಂತಾರೆ. ಈಗ ನೋಡ್ರಿ, ಬುಡನ್ ಸಾಬ್ರಿಗೂ ಹೆಂಡ್ರಿಲ್ಲ, ಭೂವಮ್ಮನಿಗೂ ಗಂಡಿಲ್ಲ, ಹಂಗಾಗೈತೆ JDS-ನವ್ರದ್ದು ಕಾಂಗ್ರೆಸ್ನವ್ರದ್ದು ಸವಾಸ. ಒಂದ್ ಕಡೆ ಕಾಂಗ್ರೆಸ್ ಶಾಸಕರನ್ನ ಅಸ್ಬಸ್ತಲ್ಲಿ ಇಟ್ಕೊಬೇಕು ಅಂತ JDS ಶಾಸಕರುಗಳು ಹೇಳ್ತಾರೆ. ನೋಡಿ, ಬಸ್ತಲ್ಲಿ ಇಟ್ಕೊಳ್ಳೋ ಶಾಸಕರು ಏನು ಸಣ್ಣ ಮಕ್ಕಳೇನಲ್ಲ, ಅವ್ರಿಗೂ ಕೂಡ ಸ್ವಯಂ ವಿವೇಚನೆ ಇರ್ತದೆ. ಅದರಿಂದ BJP ದೂರ ಇಡಬೇಕು ಅನ್ನೋ ಒಂದು ಸಿದ್ಧಾಂತಕ್ಕೋಸ್ಕರ ನಾವೆಲ್ಲ ಕಾಂಗ್ರೆಸ್ನವರು ಸ್ಯಾಕ್ರಿಫೈಸ್ ಮಾಡಿ ಇವ್ರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು. ಅದು ನಡೀತದೆ. ಯಾವಾಗಲೂ ಪ್ರಜಾಪ್ರಭುತ್ವ ಅಂತ ಅಂದಮೇಲೆ ವಿಚಾರ ಭೇದ ಇದ್ದೇ ಇರ್ತದೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದರೆ ಪ್ರಜಾಪ್ರಭುತ್ವಕ್ಕೆ ಗೌರವನೂ ಇರ್ತದೆ, ಮತ್ತು ಅದರಿಂದ ಎಲ್ಲೆಲ್ಲಿ ತಪ್ಪುಗಳಾಗ್ತವೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೂ ಅವಕಾಶ ಇರ್ತವೆ. ನೀವು ಮಾತಾಡದೆ ಸುಮ್ಮನೆ ಇದ್ದರೆ ಏನಾಗ್ತದೆ? ಏನಾಗೋದಿಲ್ಲ. ರಮೇಶ್ ಜಾರಕಿಹೊಳಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಹಿಂಗಾಗಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ರಮೇಶ್ ಜಾರಕಿಹೊಳಿ ಯಾವತ್ತು ಅವ್ನು ಕಾಂಗ್ರೆಸ್ ಬಿಟ್ಟಿದ್ದಾನೆ, ಬರೋದಿಲ್ಲ ಅವ್ನು ಕಾಂಗ್ರೆಸ್ಗೆ, BJPಗೆ ಹೋಗ್ತಾನೆ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಇವತ್ತು ಅದೇ ಹೇಳ್ತೀನಿ. ಸಿಎಂ ಕುಮಾರಸ್ವಾಮಿ ಬಜೆಟ್ ಮಂಡಿಸೋದೇ ಡೌಟು, ಅವಿಶ್ವಾಸ ಮಂಡನೆ ಆಗುತ್ತೆ ಅಂತ ನಾಳೆ. ನೋಡಿ, ನಾನು ಪ್ರೊಸೀಜರ್ ತಿಳಿದಾಗೆ ಫಸ್ಟ್ ಡೇ ಜಾಯಿಂಟ್ ಸೆಷನ್ನು ಇರ್ತದೆ. ಗವರ್ನರ್ ಬಂದು ಅಡ್ರೆಸ್ ಮಾಡ್ತಾರೆ. ಅಡ್ರೆಸ್ ಮಾಡಿದ್ಮೇಲೆ ಕೌನ್ಸಿಲಲ್ಲಿ ಅದ್ರ ಕಾಪಿ ತೊಗೊಂಡು ಪ್ಲೇಸ್ ಮಾಡ್ತಾರೆ, ಅಡ್ಜೆಂಟ್ ಮಾಡ್ತಾರೆ ಫಸ್ಟ್ ಡೇ. ಅವತ್ತು 3 ಗಂಟೆ ಒಳಗಡೆ ಗೌರ್ಮೆಂಟ್ ಪರವಾಗಿ ಯಾವನಾದರೂ ಒಬ್ಬ MLA ಪ್ರಪೋಸ್ ಮಾಡ್ತಾನೆ, ಏನು ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಅರ್ಪಿಸೋ ನಿರ್ಣಯ ಮಂಡಿಸೋಕ್ಕೆ ಒಬ್ಬ ಪ್ರಪೋಸ್ ಮಾಡ್ತಾನೆ, ಒಬ್ಬ ಸೆಕೆಂಡ್ ಮಾಡ್ತಾನೆ. ಅದು ನೆಕ್ಸ್ಟ್ ಡೇ ಅಜೆಂಡದಲ್ಲಿ ಬರ್ತದೆ. ಅದ್ರ ಮೇಲೆ ಭಾಷಣ ಶುರು ಮಾಡ್ತಾರೆ. ಅದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಸತ್ತೋಗಿರೋರಿಗೆ ಸಂತಾಪ ಸೂಚನೆ ಗೊತ್ತುವಳಿ ಒಂದು ಮಾಡ್ತಾರೆ. ಸಿಟ್ಟಿಂಗ್ ಮೆಂಬರ್ ಯಾವನ ಸತ್ತಿದ್ರೆ ಅವತ್ತು ಅರ್ಜೆಂಟ್ ಮಾಡ್ತಾರೆ. ಸಿಟ್ಟಿಂಗ್ ಮೆಂಬರ್ ಯಾರೂ ಸಾಯಲಿಲ್ಲ ಅಂದರೆ ಸಂತಾಪ ಸೂಚಕ ಒಂದು ನಿರ್ಣಯ ಅಂಗೀಕಾರ ಆದಮೇಲೆ ಇವರು ಬೆಳಗ್ಗೆ ನೋಟಿಸ್ ಕೊಡಬೇಕು. 1 ಗಂಟೆ 2 ಗಂಟೆ ಮುಂಚಿತವಾಗಿ ನೋಟಿಸ್ ಕೊಟ್ಟು ಅವಿಶ್ವಾಸ ನಿರ್ಣಯ ಕೊಟ್ಟು ಇಮಿಡಿಯೇಟಾಗಿ ಅದನ್ನು ತಗೊಳ್ತಾರೆ ಗೊತ್ತುವಳಿನ. ಅದ್ರ ಮೇಲೆ ಚರ್ಚೆ ಯಾರು ಮೂವ್ ಮಾಡ್ತಾರೆ, ಯಾವ ಕಾರಣಕ್ಕೆ ನಾನು ಅವಿಶ್ವಾಸ ಬಂದಿಸಿದ್ದೀನಿ ಅಂತ ಅವರು ಹೇಳ್ತಾರೆ. ಅದ್ರ ಮೇಲೆ ಮಾತಾಡೋರೆಲ್ಲ ಮಾತಾಡ್ತಾರೆ. ಅವಿಶ್ವಾಸ ನಿರ್ಣಯ ವಿರೋಧ ಮಾಡಿ ಈ ಕಡೆ ಮಾತಾಡೋರು ಮಾತಾಡ್ತಾರೆ. ಆಮೇಲಿಂದ ವೋಟ್ಗೆ ಹಾಕ್ತಾರೆ. ವೋಟ್ಗೆ ಹಾಕೋವಾಗ ಯಾರ್ಯಾರು ವಿಪ್ಪು ವೈಲೇಷನ್ ಮಾಡಿ ವೋಟು ಅವಿಶ್ವಾಸ ನಿರ್ಣಯದ ಪರವಾಗಿ ವೋಟ್ ಹಾಕ್ತಾರೆ. ಆವಾಗ 113 ಪಾಸ್ ಆಗ್ತಾರೆ, ಹೋಗ್ತದೆ. ಮಾಡಿರ್ಬೋದು, ಮಾಡಿಲ್ಲ ಅಂತೇಳಿ ಏನು. ಈಗ ನೋಡಿ, ರಾಜಕಾರಣ ಮಾಡೋರು ಯಾರು ಸನ್ಯಾಸಿಗಳಿಲ್ಲ. ಎಲ್ಲವನ್ನೂ ಅಧಿಕಾರಕ್ಕೆ ಬರಲೇಬೇಕು ಅಂತಲೇ ಪ್ರಯತ್ನ ಮಾಡೋದು. ಅದರಿಂದ ಅವ್ರವ್ರ ಶಕ್ತಿ ಮೀರಿ ಏನೇನು ಮಾಡಬಹುದಾಗಿದೆಯೋ ಅದೆಲ್ಲ ಮಾಡ್ತಾರೆ. ಸಾಲ ಮನ್ನಾ ಗೊಂದಲ ಇನ್ನೂ ಕೂಡ ಬಗೆಹರಿದಿಲ್ಲ. ಏನು ಸರ್ ಇದು ರೀಸನ್? ಸಂಪನ್ಮೂಲ ಕೊರತೆನಾ ಅಥವಾ ಸಂಪನ್ಮೂಲದ ಕೊರತೆ ಅಲ್ಲ. ಈಗ ಹಿಂದೆ 50,000 ರೂಪಾಯಿ ಸಿದ್ದರಾಮಯ್ಯ ಮನ್ನಾ ಮಾಡಿದಾಗ ಇದು ಈ ಸಾಲ ಮನ್ನಾದು ಏನಾಗಿದೆ ಅಂದರೆ ಸರ್ಕಾರದಲ್ಲೂ ತಪ್ಪು ತಿಳ್ಕೊಂಡವರು ಸರಿಯಾದ ಮಾಹಿತಿ ಇಲ್ಲೋ ಗೊತ್ತಿಲ್ಲ. ಸಾಲ ಮನ್ನಾ ಅಂತಂದರೆ ಸಾಲ ಮನ್ನಾ ಕಂದಾಯ ಮನ್ನಾ ಮಾಡ್ದಂಗೆ ಮನ್ನಾ ಅಲ್ಲ ಇದು. ಕಂದಾಯ ಅಂದರೆ ಸರ್ಕಾರಕ್ಕೆ ಬರೋ ದುಡ್ಡು ಮನ್ನಾ ಮಾಡ್ತಾರೆ. ಇದು ಸಾಲ ಸರ್ಕಾರಕ್ಕೆ ಕೊಡೋದಲ್ಲ. ಇದು ವ್ಯವಸ್ಥೆನಲ್ಲಿ ಏನಂದರೆ ನಬಾರ್ಡ್ನಿಂದ ಅಪೆಕ್ಸ್ ಬ್ಯಾಂಕ್ ಸಾಲ ಮಾಡ್ತದೆ. ಅಪೆಕ್ಸ್ ಬ್ಯಾಂಕ್ ಸಾಲ ಮಾಡಿದ್ದನ್ನು ಇವ್ರಿಗೆ ಕೊಡ್ತಾರೆ, ಇವ್ರು ರೈತರಿಗೆ ಕೊಡ್ತಾರೆ. ರೈತರಿಂದ ಜಿಲ್ಲಾ ಬ್ಯಾಂಕಿಗೆ ಬಂದಿದ್ದೆ, ಜಿಲ್ಲಾ ಬ್ಯಾಂಕಿಂದ ಅಪೆಕ್ಸ್ ಬ್ಯಾಂಕ್ ಹೋಗ್ತದೆ, ಅಪೆಕ್ಸ್ ಬ್ಯಾಂಕಿಂದ ನಾವು ನಾಬಾರ್ಡಿಗೆ ರೀಪೇಮೆಂಟ್ ಮಾಡ್ತೀವಿ. ಇದು ಸಿಸ್ಟಮ್ ಇರೋದು. ಸಾಲ ಮನ್ನಾ ಅಲ್ಲ. ಸಾಲ ರೈತ ಕೊಡಬೇಕಾಗಿರ್ತಕ್ಕಂಥ ಪಡೆದಿರೋ ಸಾಲನ ಸರ್ಕಾರ ಅವನ ಪರವಾಗಿ ಭರಿಸ್ಕೊಡ್ತದೆ, ಗೊತ್ತಾಯ್ತಾ? ಆದ್ದರಿಂದ ಇದು ವ್ಯವಸ್ಥೆಯಲ್ಲಿ ಈ ದುಡ್ಡೇನಾದರೂ ಸರಿಯಾಗಿ ಸಕಾಲಕ್ಕೆ ಬರದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಹೆಚ್ಚು ಅನಾನುಕೂಲ ಆಗ್ತದೆ. ಮತ್ತು ಈ ಬೆಳೆ ಸಾಲ ಏನು ಮನ್ನಾ ಮಾಡ್ತಾ ಇದ್ದಾರಲ್ಲ, ಇದು ಬೆಳೆ ಸಾಲ ಈಗ 9,943 ಕೋಟಿ ಮಾಡಿದ್ದೀನಿ ಅಂತ ಆದೇಶ ಇದೆ. 9,943 ಕೋಟಿ ಒಮ್ಮೆಲೆ ಕೊಡಬೇಕಾಗಿಲ್ಲ, ಅದು 1 ವರ್ಷ ಪೂರ್ತಿ. ಈಗ ಅವ್ರು ಮಾಡಿರೋದು ಜೂನಲ್ಲಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಜೂನಲ್ಲಿ ಮಾಡಿದರೆ ಮುಂದಿನ ಜೂನ್ವರೆಗೆ 9,943 ಕೋಟಿ ಕೊಡಬೇಕಾಗಿರೋದು, ಒಂದೇ ವರ್ಷಕ್ಕೆ ಕೊಡಬೇಕಾಗಿಲ್ಲ. ಈಗ ಈ ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 1,500 ಕೋಟಿ ಬರಬೇಕಾಗ್ತದೆ. ಮುಂದಿನ ತಿಂಗಳಲ್ಲಿ ಜಾಸ್ತಿ ಬರಬೇಕಾಗ್ತದೆ. ಫೆಬ್ರವರಿ ಮಾರ್ಚಿನಲ್ಲಿ 3,000 ಕೋಟಿ ಜಾಸ್ತಿ ಬರ್ತದೆ ಆ ತಿಂಗಳಲ್ಲಿ. ಹಾಗೆ ಇದು ಜೂನ್ವರೆಗೆ ಕೊಡೋದು. ಆ್ಯಸ್ ಆ್ಯಂಡ್ ವೆನ್ ಇಟ್ ಈಸ್ ಡ್ಯೂ ಫ್ರಮ್ ದಿ ಫಾರ್ಮರ್ಸ್ ದಟ್ ಹ್ಯಾಸ್ ಟು ಬಿ ರಿಯಂಬರ್ಸ್ಡ್ ಬೈ ದಿ ಗೌರ್ನಮೆಂಟ್ ಅಂತ ಇರ್ತಕ್ಕಂಥದ್ದು. ಆ ವ್ಯವಸ್ಥೆಯಲ್ಲಿ ಸರಿಯಾಗಿ ಅಧಿಕಾರಿಗಳು ಮತ್ತು ಇವರು ಸರಿಯಾದ ನಿರ್ಣಯ ಮಾಡ್ದೇ ಗೊಂದಲ ಅಷ್ಟೇ. ಅದಕ್ಕೆ ಆಧಾರ್ ಕಾರ್ಡ್ ಬೇಕು. ಈಗ ನಮ್ಮಲ್ಲಿ ನಾವು ಅಕೌಂಟ್ ಮಾಡಿರ್ತೀವಿ, ಸಾಲ ಪಡೆದಿರೋದು SBKCC ಅಂತ ಅಕೌಂಟ್ ಇದೆ. SBKCC ಅಂತ ಅಕೌಂಟ್ ಮಾಡಬೇಕಾದ್ರೆ ನಾವು KYC ನಾರ್ಮ್ಸ್ ಅಂತ ಇದ್ದಾವೆ. ನೋ ಯುವರ್ ಕಸ್ಟಮರ್ ಅಂತೇಳಿ ಒಂದು ನಾರ್ಮ್ಸ್ ಇದ್ದಾವೆ. ಅದು ರಿಸರ್ವ್ ಬ್ಯಾಂಕಿಂದ ಬಂದಿರೋದು. ಅದು ನೋಡೇ ಅಕೌಂಟ್ ಮಾಡಿರೋದು. ಅವನ ಆಧಾರ್ ಕಾರ್ಡು ಇರ್ತದೆ, ಅವನು ವೋಟರ್ ID ಇರ್ತದೆ, ಎಲ್ಲನೂ ಇರ್ತದೆ.
ಅದರಿಂದ ಇವ್ರು ತಿರ್ಗಾ ಅದು ಕೊಡಿ ಇದು ಕೊಡಿ ಅಂತ ಯಾಕೆ ಬೇಕು. ಅವನು SB KCCದು ಅಕೌಂಟ್ ಖಾತೆ ನಂಬರ್ ತಗೊಂಡ್ರೆ ಸಾಕು. ಅದನ್ನು ಸರಿಯಾಗಿ ಅಲ್ಲಿ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಏನೋ ಮಾಡ್ತಿದ್ದಾರೆ, ಮಾಡಲಿನ. ಈಗ ರೈತರಿಗೆ ಸಹಾಯ ಮಾಡುವಾಗ ನಾವ್ಯಾಕೆ ಅದಕ್ಕೆ ಅಡ್ಡಿ ಮಾಡೋಕ್ಕೆ ಹೋಗಬೇಕು. ಯಾವ ಥರ ಮಾಡ್ತಾರೋ ಮಾಡಿ, ಹೆಂಗೋ ರೈತರಿಗೆ ಅನುಕೂಲ ಮಾಡಲಿ ಅಂತ ಅಷ್ಟೇ. ತುಮಕೂರು ಲೋಕಸಭೆ JDSನವ್ರು ಕೇಳ್ತಾ ಇದ್ದಾರೆ, ಒಂದು ವೇಳೆ ಏನಾದರೂ ಬಿಟ್ಕೊಡ್ತೀರಾ ಅಥವಾ ನೀವೇನಾದರೂ ಸ್ಪರ್ಧೆ ಮಾಡ್ತೀರಿ ಸರ್? ಅದು ಹೆಂಗ್ರಿ ಕೇಳ್ತಾರೆ? ನಮ್ಮ ಸಿಟ್ಟಿಂಗ್ ಮೆಂಬರ್ ಇರೋವಾಗ ಅವ್ರಿಗೇನು ಕೇಳಕ್ಕೆ ಮನ ಮರ್ಯಾದೆ ಬೇಕೋ ಬೇಡ? ಸುಮ್ಮನೆ ಹೇಳ್ಕೊಂಬಿಡ್ತಾರೆ ಅಷ್ಟೇ. ನಮಗೆ 4 ಕಡೆ ಈಗ ಹಿಂದೆ 14ನಲ್ಲಿ ಎಲೆಕ್ಷನ್ ಆದಾಗ 4 ಕಡೆ ಡಿಪಾಸಿಟ್ ಹೊರಟೋಗಿತ್ತು. ಇವರು ನಮಗೆ ಈ 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಚುನಾವಣೆ ನಮ್ಗೆ ಹೆಚ್ಚು ಓಟ್ ಬಂದ್ಬಿಟ್ಟವೆ, ನಾವು ಗೆದ್ದುಬಿಡ್ತೀವಿ, ನಮಗೆ ಕೊಡಿ ಅಂತ ಅಂದರೆ ಅದು ಏನದು? ಅದೆಲ್ಲ ಆಗೋದಿಲ್ಲ. ಅದು ನಮ್ಮ ಸಿಟ್ಟಿಂಗ್ ಮೆಂಬರ್ ನಮಗೆ ಕೊಡಬೇಕು. ಅವ್ರಿಗೆ ರಾಷ್ಟ್ರ ರಾಜಕಾರಣ ಏನು ಈಗ ಏನಾಗ್ತದೆ ಆಗಲಿ. ಈಗ ಈ ರಾಷ್ಟ್ರ ರಾಜಕಾರಣದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಶಕ್ತಿ ವೃದ್ಧಿ ಆಗ್ತದೆ ಅಂತ ಹೇಳ್ತೀನಿ ಅಷ್ಟೆ. ನಂದು ಸ್ಪರ್ಧೆ ಏನಿದೆ, ಏನಾದರೂ ಇವರು JDSಗೆ ಬಿಟ್ಕೊಟ್ರೆ ನಮ್ಮದು ಒಂದು ಅರ್ಜಿ ಇರ್ತದೆ ಅಷ್ಟೇ.